ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಬಿರುಸಿನ ಪ್ರಚಾರ ನಡೆಸ್ತಾ ಇದ್ದು, ಸೋಮವಾರಪೇಟೆಯ ಜೆಸಿ ವೇದಿಕೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಮತಯಾಚನೆ ಮಾಡಿದರು. ಈ ಸಂದರ್ಭ ಮಾತನಾಡಿದ ಚುನಾವಣಾ ಉಸ್ತುವಾರಿ ಅಶ್ವಥ್ ನಾರಾಯಣಗೌಡ, ಮೈಸೂರು, ಕೊಡಗು ಹಾಗೂ ಚಾಮರಾಜನಗರ ಕ್ಷೇತ್ರಗಳಿಂದ ಸಿದ್ದರಾಮಯ್ಯ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದು, ಸಿದ್ದರಾಮಯ್ಯ 2 ಕ್ಷೇತ್ರಗಳಲ್ಲಿ ಬಹಳ ಕಸರತ್ತು ಮಾಡ್ತಾ ಇದ್ದಾರೆ. ಬರೀ ಗ್ಯಾರಂಟಿ ಹೇಳಿಕೊಂಡು ಹೋಗ್ತಾ ಇದ್ದಾರೆ. ಆದರೆ ರಾಜ್ಯದ ಜನತೆಗೆ ಬರೀ ಸಾಲದ ಗ್ಯಾರಂಟಿ ನೀಡ್ತಾ ಇದ್ದಾರೆ. ಜನರ ಮೇಲೆ ಸಾಲ ತೆಗೆದುಕೊಂಡು ಅವರಿಗೆ 3 ನಾಮ ಬಳಿಯಲು ಹೊರಟಿದ್ದಾರೆ ಎಂದರು. ಚುನಾವಣೆ ಪ್ರಚಾರ ಸಭೆಯಲ್ಲಿ ನಿಮ್ಮೆಲ್ಲರ ಬೆಂಬಲ ಮತ್ತು ಮತಯಾಚನೆ ಮಾಡಲಿಕ್ಕೆ ಇವತ್ತು ನಾವು ಇಲ್ಲಿ ಬಂದಿದ್ದೀವಿ. ಆತ್ಮೀಯರೇ, ತಮಗೆಲ್ಲ ಗೊತ್ತಿದ್ದ ಹಾಗೆ ಭಾರತ ದೇಶ ಸ್ವಾತಂತ್ರ್ಯವನ್ನು ಪಡೆದು ಈಗೇನು 77 ವರ್ಷದಲ್ಲಿ ಹಂತವಾಗಿ ಸಾಧನೆಯನ್ನು ಮಾಡ್ತಾ ಬಂದಿದೆ. ಆದರೆ ಕಳೆದ 10 ವರ್ಷದಲ್ಲಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಬಹಳಷ್ಟು ವೇಗದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ನಾವು ಕನಸು ಮನಸ್ಸಿನಲ್ಲೂ ಇಂಥ ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯವಿದೆ ಅಂತ ನಮ್ಮ ಕಲ್ಪನೆನೂ ಮಾಡಲಿಕ್ಕೆ ಸಾಧ್ಯವಿರಲಿಲ್ಲ. ಅಂತ ಎಲ್ಲ ಕೆಲಸಗಳನ್ನ ಕೈಗೆತ್ತಿಕೊಂಡು ಕಾರ್ಯರೂಪಕ್ಕೆ ತಂದಂತ ಅಪ್ರತಿಮ ನಾಯಕನೇ ನರೇಂದ್ರ ಮೋದಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಭ್ಯರ್ಥಿ ಯದುವೀರ್ ಅವರು ಮಾತನಾಡಿ, ರಾಜಮನೆತನದ ತನಗೆ ಸಂವಿಧಾನವಾಗಿ ಪ್ರಜೆಗಳ ನಡುವೆ ಬದುಕುವ ಹಕ್ಕಿದೆ. ನಮ್ಮ ಮನೆತನದ ಹಿರಿಯರು ನಾಡಿನ ಎಲ್ಲರ ಮನೆಯಲ್ಲೂ ತಂದೆಯ ಸ್ಥಾನದಲ್ಲಿದ್ದರು. ಈಗ ನಾನು ನಾಡಿನ ಜನರ ಸೇವೆಗೆ ನಿಂತಿದ್ದೇನೆ. ನನಗೆ ಹಳ್ಳಿಯಿಂದ ರಾಜ್ಯ, ದೇಶ ಎಲ್ಲವೂ ಬಲಿಷ್ಠವಾಗಬೇಕು, ನೆಮ್ಮದಿಯ ಜೀವನ ನಡೆಸಬೇಕು. ಇದಕ್ಕೆ ಈ ಬಾರಿ ಬಿಜೆಪಿಗೆ ಮತ ಚಲಾಯಿಸುವ ಮೂಲಕ ಮೋದಿಯನ್ನ ಮತ್ತೆ ಪ್ರಧಾನಮಂತ್ರಿಯಾಗಿ ಮಾಡಬೇಕಿದೆ ಎಂದರು. ನಮ್ಮ ಅರಮನೆ ವಾತಾವರಣದಲ್ಲಿ ಬೆಳೆದಿರೋ ವ್ಯಕ್ತಿ, ಅವ್ರು ಹೇಗೆ ಬಂದು ಜನರ ಸಂಕಷ್ಟಗಳನ್ನು ಪರಿಹರಿಸ್ತಾರೆ, ನಾವು ಸಂಪರ್ಕದಲ್ಲಿರ್ಬೋದು, ಅವ್ರ ಜೊತೆ ಬೀದಿಗೆ ಬಂದು ಇಳಿತಾರ, ನಮ್ಮ ಹೋರಾಟದಲ್ಲಿ ಪಾಲ್ಗೊಳ್ತಾರ ಅಂತ ಬಹಳಷ್ಟು ಪ್ರಶ್ನೆಗಳು ಬಂದಿತ್ತು. ಅಂದಿನ ಕಾಲದಲ್ಲಿ ಅರಸರು ಕೂಡ ಅರಮನೆಯಲ್ಲೂ ಇರ್ತಾಯಿದ್ರು, ಯಾವುದೋ ಬೇರೆ ಮನೆಯಲ್ಲಿ ಇರ್ತಾ ಇರಲಿಲ್ಲ, ವಾಸವಾಗ್ತಾ ಇರಲಿಲ್ಲ. ಅವರು ಅರಮನೆ ಮೂಲಕ ಅದೇ ಒಂದು ದೊಡ್ಡ ವೇದಿಕೆ, ಅದರ ಮೂಲಕ ಒಂದು ಒಳ್ಳೆ ತತ್ವಗಳು, ಒಳ್ಳೆ ಆದರ್ಶಗಳನ್ನು, ಜನರ ಸೇವೆಯನ್ನು ಮಾಡಿದ್ರು, ಜನರ ಹಿತರಕ್ಷಣೆಯನ್ನು ಕಾಪಾಡಿಕೊಂಡು ಮುಂದುವರಿದಿದ್ರು. ಕಾರಣ ಏನಕ್ಕಂದ್ರೆ ಅವ್ರು ಪ್ರತಿಯೊಬ್ಬರ ಮನೆಗೂ ಕೂಡ ಒಂದು ತಂದೆಯಾಗಿ ಮಹಾರಾಜರು ಅನ್ನೋ ಕೆಲಸವನ್ನು ಮಾಡಿದ್ರು. ಇದೇ ರೀತಿ ಇವತ್ತಿಂದ ಒಂದು ಅತ್ಯದ್ಭುತ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಿಮ್ಮೆಲ್ಲರ ಮನೆ ಮಗ ಆಗಿ ನನಗೆ ಕೆಲಸ ಮಾಡುವಂಥದ್ದು ಇವತ್ತು ಅವಕಾಶ ಸಿಕ್ತು. ಈ ಮನೆ ಮಗ ಆಗಿ ತಾವೆಲ್ಲರೂ ಆಶೀರ್ವಾದಿಸಿ, ಕಮಲದ ಗುರುತಕ್ಕಾಗಿ ತಮ್ಮ ಮತವನ್ನು ನೀಡಿ, ಈ ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸೋಣ, ಒಗ್ಗಟ್ಟಾಗಿ ನಿಂತ್ಕೊಂಡು ನಮ್ಮ ಭಾರತ ಇನ್ನೂ ದೊಡ್ಡ ಮಟ್ಟಕ್ಕೆ ನಾವು ತಗೊಂಡು ಹೋಗೋಣ. ವಿಕಸಿತ ಭಾರತ ಬರೀ ನಮಗಲ್ಲ, ನಮ್ಮ ಮುಂಬರುವ ಪೀಳಿಗೆಗೂ ಕೂಡ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ಬಹುದಾಗಿರುವ ಒಂದು ಅವಕಾಶ ಇದೆ ನಮ್ಮ ಮುಂದೆ. ಇದಕ್ಕಾಗಿ ನಾವೆಲ್ಲರೂ ನಮ್ಮ ಪ್ರಧಾನಮಂತ್ರಿಯವರ ಕೈ ಬಲಪಡಿಸಬೇಕಾಗಿರೋದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಳ್ಳೋಣ ಅಂತ ನಿಮ್ಮೆಲ್ಲರ ಮುಂದೆ ಪ್ರಾರ್ಥಿಸುತ್ತಾ, ಈ ಸಂದರ್ಭ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ, ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಹಾಗೂ ಪ್ರಮುಖ ಬಿಜೆಪಿ ನಾಯಕರು, ಜೆಡಿಎಸ್ ಮುಖಂಡರು, ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಯಾವುದೇ ಕಾರಣಕ್ಕೂ ಈ ದೇಶವನ್ನು ದುರ್ಬಲಗೊಳಿಸಲಿಕ್ಕೆ ಯಾರಿಗೂ ಬಿಡೋದಿಲ್ಲ. ಒಬ್ಬ ಸುಭದ್ರವಾದಂತ ಸರ್ಕಾರವನ್ನು ಉಳಿಸಬೇಕು, ಸುಭದ್ರವಾಗಿರ್ತಕ್ಕಂಥ ಒಂದು ನಾಯಕತ್ವದ ಅಡಿಯಲ್ಲಿ ಈ ಭಾರತ ದೇಶ ಇರಬೇಕು ಅಂತ ಹೇಳ್ತಕ್ಕಂಥ ಯೋಚನೆಯೊಂದಿಗೆ ಒಂದು ನಿರ್ಧಾರವನ್ನು ಮಾಡ್ತಾರೆ. ಈ ಚುನಾವಣೆ ನಾವು ಭಾರತೀಯ ಜನತಾ ಪಕ್ಷದ ಒಂದಿಗೆ ಮೈತ್ರಿಯನ್ನು ಮಾಡಿಕೊಂಡು ಚುನಾವಣೆಗೆ ಹೋಗ್ತೇವೆ. ಕುಶಾಲನಗರದ ಸಾರಿಗೆ ಬಸ್ ನಿಲ್ದಾಣದ ಸಮೀಪದಿಂದ ಹೇಮಂತ್ ಎನ್ನುವ ಯುವಕನೊಬ್ಬನನ್ನ ಒಬ್ಬ ಮಹಿಳೆ ಸೇರಿ 9 ಜನರ ತಂಡ ಗುರುವಾರ ಸಂಜೆ
7:30 ವೇಳೆಗೆ ಅಪಹರಣ ಮಾಡಿ ಆತನಲ್ಲಿದ್ದ ಚಿನ್ನಾಭರಣ, ನಗದು ಹಾಗೂ ದ್ವಿಚಕ್ರ ವಾಹನವನ್ನ ದೋಚಿದ್ದ ಪ್ರಕರಣದ ದೂರು ದಾಖಲಾದ 48 ಗಂಟೆಗಳಲ್ಲಿ 8 ಆರೋಪಿಗಳನ್ನು ಕುಶಾಲನಗರ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ತಿಳಿಸಿದ್ದಾರೆ. ಕುಶಾಲನಗರ ಪೊಲೀಸ್ ಠಾಣೆಯಲ್ಲಿ ಭಾನುವಾರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆರೋಪಿಗಳಿಂದ 1 ಸ್ಕಾರ್ಪಿಯೋ ಕಾರು, 2 ದ್ವಿಚಕ್ರ ವಾಹನ, 2 ಮೊಬೈಲ್, 32 ಗ್ರಾಂ ಚಿನ್ನಾಭರಣ ಮತ್ತು 4,000 ನಗದು ವಶಪಡಿಸಿಕೊಳ್ಳಲಾಗಿದೆ ಎಂದರು. ಪಿರಿಯಾಪಟ್ಟಣದವರಾದ ಯಾಸೀನ್, ಮೈಸೂರಿನವರಾದ ರುಕ್ಸಾನಾ, ಸಹಬಾಜ್, ಅಫ್ಜಲ್, ಯಾಸೀನ್, ಸುಹೇಲ್ ಅಹಮದ್, ಸೈಯದ್ ನವಾಜ್, ಫೈಜಲ್ ಖಾನ್ ಬಂಧಿತ ಆರೋಪಿಗಳು. ಡಿವೈಎಸ್ಪಿ ಆರ್.ವಿ. ಗಂಗಾಧರಪ್ಪ ನೇತೃತ್ವದ ತಂಡದಲ್ಲಿ ವೃತ್ತ ನಿರೀಕ್ಷಕ ಬಿಜಿ ಪ್ರಕಾಶ್, ಪಿಎಸ್ಐಗಳಾದ ಕಾಶಿನಾಥ್ ಬಗಲಿ, ಉಮಾ, ಪೇದೆಗಳಾದ ಸುದೀಶ್, ರಂಜಿತ್, ಜಯಪ್ರಕಾಶ್, ಸಂದೇಶ್, ಪ್ರಕಾಶ್, ಸಂದೀಪ್, ಉಮೇಶ್ ಮತ್ತು ಶಮಂತ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಕುಶಾಲನಗರ ಟೌನ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಕ್ರೈಮ್ ಸ್ಟಾಫ್ ಎಲ್ಲ ಸೇರಿ ಟೆಕ್ನಿಕಲ್ ಅನಾಲಿಸಿಸ್ ಮತ್ತು ಅವರ ಬಗ್ಗೆ ಪರ್ಸನಲ್ ಆಗಿ ವಿಚಾರಣೆಗಳೆಲ್ಲ ಮಾಡಿದ್ದಾರೆ. ಎಲ್ಲಿದ್ದಾರೆ ಅಂದರೆ 48 ತಾಸಲ್ಲಿ ಸಂಬಂಧಪಟ್ಟ 9 ಜನ ಅದರಲ್ಲಿ ಸಂಬಂಧಪಟ್ಟ ಆರೋಪಿಗಳಿದ್ದಾರೆ. ಅದರಲ್ಲಿ 8 ಜನ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿದ್ದೀವಿ ಆಲ್ರೆಡಿ. ಮತ್ತು ಚಿನ್ನಾಭರಣಗಳು ಅವರು ಉಪಯೋಗಿಸ್ಕೊಂಡಿರುವ ಬ್ಲಾಕ್ ಕಲರ್ ಸ್ಕಾರ್ಪಿಯೋ ಕಾರು ಇಲ್ಲಿ ನಮ್ಮ ಹತ್ರನೇ ಇದೆ. ಮತ್ತು ಚಿನ್ನಾಭರಣಗಳನ್ನು ನಾವು ಸೀಸ್ ಮಾಡಿದ್ದೀವಿ, ಅವ್ರ ಕೈಯಲ್ಲಿ ಹಿಂದೆ ಸೀಸ್ ಮಾಡಿದ್ದೀವಿ. ಮತ್ತು ಅವರು ಬಂದಿರುವ ಇನ್ನೊಂದು ಸ್ಕೂಟಿ ಮತ್ತು ವಿಕ್ಟಿಮ್ ಕಂಪ್ಲೇಂಟ್ ಕೊಟ್ಟಿರುವವರು ಅವರು ಬಂದಿರುವ ಸ್ಕೂಟಿ ಎಲ್ಲ ಕೂಡ ನಾವು ಪತ್ತೆ ಮಾಡಿದ್ದೀವಿ. ಕಂಪ್ಲೇಂಟ್ ಕೊಟ್ಟು 48 ತಾಸು ಒಳಗಡೆ ಇದು ತುಂಬ ಬೇಗ ಪತ್ತೆ ಮಾಡಿದ್ದಾರೆ. ನಮ್ಮ ಕ್ರೈಮ್ ಸ್ಟಾಫ್ ಮತ್ತು ಟೌನ್ ಸ್ಟೇಷನ್ ಮತ್ತು DSP ನೇತೃತ್ವದಲ್ಲಿ ಇರುವ ಟೀಮ್ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಪರ್ಸನಲ್ ಆಗಿ ನನ್ನ ನೇತೃತ್ವದಲ್ಲಿ ಮತ್ತು ನಮ್ಮ ಅಡಿಷನಲ್ SP ಅವರು ಕೂಡ ಖುದ್ದಾಗಿ 2 ಸಾರಿ ಬಂದು ಇದಕ್ಕಿಂತ ವಿಚಾರಣೆ ಮಾಡ್ತೀವಿ. ಇವತ್ತು ಈ ಕೇಸಿಗೆ ಸಂಬಂಧವಾಗಿ ನಾವು ಕೂಡ 3ನೇ ಸಾರಿ ಬರ್ತಾ ಇದ್ವಿ. ಪ್ರತಿ ದಿವಸ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ವಿಚಾರಣೆ ಮಾಡ್ತಾ ಇದ್ದೀವಿ. ನಮ್ಮ ಕ್ರೈಮ್ ಸ್ಟಾಫ್ ಎಲ್ಲ ಕೂಡ ಮತ್ತು ಸೀರಿಯಸ್ ಸ್ಟಾಫ್ ಟೆಕ್ನಿಕಲ್ ಅನಾಲಿಸಿಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಒಬ್ಬರು ತಲೆಮರೆಸಿಕೊಂಡಿದ್ದಾರೆ, ಅವರನ್ನು ಕೂಡ ನಾವು ಈಗ ಹುಡುಕ್ತಾ ಇದ್ವಿ. ಇಂದ ಒಂದು 9 ಜನ ಬಂದು ಈ ಒಂದು ದಂಡೆಯನ್ನು ನಡೆಸಿದ್ದಾರೆ. ನಾವು ಎಲ್ಲರಿಗೂ ಹೇಳಿಕೊಳ್ಳುವುದೇನೆಂದರೆ, ಇಂತಹ ಒಂದು ದಂಡೆ ನಡೆಯುವಾಗ ತಕ್ಷಣ ಬರ್ತೀರ ಅಂದರೆ ಇನ್ನೂ ನಮಗೂ ಸುಲಭ ಇರ್ತದೆ ಕೆಲಸ. ಘಟನೆ ಮಾಡಿ ತಕ್ಷಣ ಇಲ್ಲಿ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಬೇಕಂತ ಹೇಳ್ತೀವಿ. 100% ನಾವು ಅಕ್ಯೂಸ್ ಭಾರತ 2047ರ ಹೊತ್ತಿಗೆ ವಿಶ್ವದ ಏಕೈಕ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಬೇಕೆಂಬ ದೇಶ ಹೊಂದಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ರಾಷ್ಟ್ರದ ಪ್ರಧಾನಮಂತ್ರಿ ಆಗಬೇಕಿದೆ ಎಂದು ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಹೇಳಿದ್ದಾರೆ. ಶನಿವಾರ ಸಂತೆಯಲ್ಲಿ ಚುನಾವಣಾ ಪ್ರಚಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಅಧಿಕಾರದಲ್ಲಿದ್ದ ಅವಧಿಯಲ್ಲಿ ನಮ್ಮ ದೇಶದ ಅಭಿವೃದ್ಧಿ ಕುಂಠಿತಗೊಂಡಿತ್ತು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ನಮ್ಮ ದೇಶ ಅಭಿವೃದ್ಧಿ ಸಾಧಿಸುತ್ತಿರುವ ಜೊತೆಯಲ್ಲಿ ಆರ್ಥಿಕ ಅಭಿವೃದ್ಧಿಯಲ್ಲಿ ವಿಶ್ವದ ಗಮನ ಸೆಳೆದಿದೆ ಎಂದರು. ಈ ನಿಟ್ಟಿನಲ್ಲಿ ಮತದಾರರು ಬಿಜೆಪಿ ಮತ್ತು ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿರುವ ಅಭ್ಯರ್ಥಿಗಳಿಗೆ ಮತ ಹಾಕಿ ಗೆಲ್ಲಿಸುವಂತೆ ಮನವಿ ಮಾಡಿದರು. ಮೈಸೂರಿಗೆ ಪಾರಂಪರ್ಯ ಮುಖ್ಯ, ಪ್ರಕೃತಿ ಮುಖ್ಯ, ಅಭಿವೃದ್ಧಿ ಬೇಕು. ಕೊಡಗು ಕೂಡ ನಮ್ಮ ಪಾರಂಪರ್ಯ ಇರ್ಬೋದು, ನಮಗೆ ಪಾರಂಪರ್ಯ ಇರ್ಬೋದು, ಮತ್ತೆ ನಮ್ಮ ಪ್ರಕೃತಿ ಇರ್ಬೋದು, ನಮ್ಮ ವಾತಾವರಣ ಇರ್ಬೋದು, ಅದೆಲ್ಲರೂ ಉಳಿಸಬೇಕು. ಮತ್ತು ನಮ್ಮ ಅದರ ಜೊತೆಗೆ ಅಭಿವೃದ್ಧಿ ಬೇಕಾದರೆ ಎಲ್ಲ ರೀತಿಯ ಆಧುನಿಕ ಸೌಲಭ್ಯಗಳು ಕೂಡ ನಮಗೆ ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಒಂದು ಒಳ್ಳೆಯ ಒಂದು ಆರ್ಗ್ಯಾನಿಕ್ ಆದ ಡೆವಲಪ್ಮೆಂಟ್ ಮಾಡಬೇಕಾಗಿರೋದು ಬಹಳ ಮುಖ್ಯ. ಪ್ರಕೃತಿಯ ಕಾಳಜಿ ಇಟ್ಕೊಂಡು ಕೆಲಸ ಮಾಡೋದು, ಈ ನಮ್ಮ ವಾತಾವರಣ, ನಮ್ಮ ಪಾರಂಪರ್ಯ ಎಲ್ಲ ಒಂದು ಗೌರವ ಕೊಟ್ಟು ಅದರ ಜೊತೆಗೆ ಈ ಒಂದು ಆಧುನಿಕ ಕಾಲಕ್ಕೆ ಅಭಿವೃದ್ಧಿಯನ್ನು ಮಾಡಬೇಕಾಗಿರೋದು ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ನಾವು ಮುಂದುವರಿತಾ ಹೋದರೆ ಈ ಭಾರತದ ಒಂದು ಏನು ಕಲ್ಪನೆ ಇದೆ, ಈ ವಿಕಸಿತ ಭಾರತಕ್ಕಾಗಿ ನಮ್ಮದು ಪಾತ್ರ ಒಳಗೊಳ್ಳುತ್ತದೆ. ವಿರಾಜಪೇಟೆ ಮಾಜಿ ಶಾಸಕ ಕೆಜಿ ಬೋಪಯ್ಯ ಮಾತನಾಡಿ, ಕಾಂಗ್ರೆಸ್ ಕೇವಲ ಗ್ಯಾರಂಟಿ ಕೊಡುವುದರಲ್ಲೇ ಕಾಲ ಕಳೆಯುತ್ತಿದೆ. ಹಿಂದೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 5 ಗ್ಯಾರಂಟಿ, ಈಗ ಲೋಕಸಭಾ ಚುನಾವಣೆಯಲ್ಲಿ 25 ಗ್ಯಾರಂಟಿಗಳನ್ನು ಮುಂದಿಟ್ಟಿದೆ ಎಂದು ಲೇವಡಿ ಮಾಡಿದವರು, ನಮ್ಮ ರಾಷ್ಟ್ರ ಕಳೆದ 10 ವರ್ಷಗಳಲ್ಲಿ ಸಾಧಿಸಿರುವ ಅಭಿವೃದ್ಧಿಯ ಯೋಜನೆಗಳು, ಇದರ ಜೊತೆಯಲ್ಲಿ ಕೋವಿಡ್ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರು ದೇಶದ ಎಲ್ಲರಿಗೂ ವ್ಯಾಕ್ಸಿನೇಷನ್ ಕೊಡಿಸಿರುವ ಮೂಲಕ
ದೇಶದ ಜನರನ್ನು ಪ್ರಾಣಾಪಾಯದಿಂದ ಕಾಪಾಡಿದ್ದಾರೆ. ಮತ್ತೊಮ್ಮೆ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಆಗುವ ಹಿನ್ನೆಲೆಯಲ್ಲಿ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳಿಂದ ಗೆಲ್ಲಿಸುವಂತೆ ಮನವಿ ಮಾಡಿದರು. ಇಲ್ಲಿ ಕೊಟ್ಟು ಗೌರ್ಮೆಂಟ್ ಅವರು ವ್ಯಾಕ್ಸಿನೇಷನ್ ತಗೊಂಡಿದ್ದಾರೆ. ಇಲ್ಲಿ ಅದರ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟೇ 400 ರೂಪಾಯಿ ಮೇಲೆ ಆಗ್ತದೆ. 140 ಕೋಟಿ ಜನರಿಗೆ ಎಷ್ಟಾಗ್ತದೆ ಕೊಟ್ಟಲ್ಲ. ನರೇಂದ್ರ ಮೋದಿ ಅವರು ಒಂದು ಸವಾಲನ್ನು ಸ್ವೀಕರಿಸಿದ್ರು. ಮೊದಲಿಗೆ ನಮ್ಮ ಜೀವವನ್ನು ಉಳಿಸ್ಕೊಳ್ಳೋಣ, ಆಮೇಲೆ ಜೀವನ ಮಾಡೋಣ ಅಂತ ಮಾತನ್ನು ಕೇಳಿ ಜೀವ ಉಳಿಸುವುದರಲ್ಲಿ ಮಾತ್ರ ಅನೇಕ ರಾಷ್ಟ್ರಗಳು ವ್ಯಾಕ್ಸಿನೇಷನ್ ಚೈನಾದಲ್ಲಿ ಎಷ್ಟು ಜನಕ್ಕೆ ಅಲ್ಲಿ ಏನು ಆದರೂ ಮಡಿಕೇರಿ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಮಾತನಾಡಿ, ಕೊಡಗು ಮೈಸೂರು ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಯದುವೀರ್ ಒಡೆಯರ್ ಅವರನ್ನ ನಾವೆಲ್ಲರೂ ಗೆಲ್ಲಿಸಿಕೊಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಮನೆ ಮನೆಗೆ ಹೋಗಿ ಅವರಿಗೆ ಮತ ಹಾಕುವಂತೆ ಪ್ರಚಾರ ಮಾಡಬೇಕಿದೆ. ಹಾಗೆಯೇ ಕೊಡಗು ಜಿಲ್ಲೆಯ ಗಡಿಭಾಗದಲ್ಲಿರುವ ಹಾಸನ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಚುನಾವಣೆಯಲ್ಲಿ ಗೆಲ್ಲಲು ಪ್ರಚಾರ ಮಾಡುವಂತೆ ಮನವಿ ಮಾಡಿದರು. ಯಾವ ರೀತಿಯಲ್ಲಿ ಎಲ್ಲರೂ ವಿಚಾರ ಕೂಡ ಬಿಂಬಿಸುವ ಒಂದು ರೀತಿಯ ರಾಮಾಯಣ ನಾವು ಓದಿದಂಥ ರೀತಿಯಲ್ಲಿ ಅತ್ಯಂತ ಸುಂದರವಾಗಿ ರಾಮಮಂದಿರವನ್ನು ಮಾಡಿದರೆ ಅದನ್ನು ಕೂಡ ನಾವು ಬೆಳೆಸಬೇಕಾಗ್ತದೆ. ನುಡಿದಂತೆ ನಡೆದಂಥ ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ರವಿ ಕಾಳಪ್ಪ, ಎಂಎಲ್ಸಿ ಸುಜಾ ಕುಶಾಲಪ್ಪ, ಜೆಡಿಎಸ್ ಮುಖಂಡ ವಿಶ್ವ ಮಾತನಾಡಿದರು. ಮಡಿಕೇರಿಯ ವುಡ್ ಲುಕ್ ಫರ್ನಿಚರ್ಸ್ ಮಳಿಗೆಯಲ್ಲಿ ವರ್ಷಾಂತ್ಯದ ಪ್ರಯುಕ್ತ ಉತ್ತಮ ಗುಣಮಟ್ಟದ ಫರ್ನಿಚರ್ಗಳ ಮೇಲೆ 50% ಭಾರಿ ರಿಯಾಯಿತಿ ಮಾರಾಟ. ಇಯರ್ ಎಂಡ್ ಸೇಲ್ at ವುಡ್ ಲುಕ್ ಫರ್ನಿಚರ್ಸ್ ಇಂಟೀರಿಯರ್ಸ್, ಆಲ್ವಿಸಲ್ ಟವರ್ ನಿಯರ್ ಕರ್ನಾಟಕ ಬ್ಯಾಂಕ್, ಕೊಯ್ನೂರು ರೋಡ್, ಮಡಿಕೇರಿ. Bedroom furniture set rupees 29,990 only. Double cot, mattress, 2 pillows, 2-door wardrobe, sidebox and dressing mirror. Full house furniture set rupees 59,990 only. 3+1+1 sofa set, dining table with 4 chairs, teapoy, double cot, mattress, pillow, 2-door wardrobe, sidebox and dressing table. Bedroom sofa set 3+1+1 rupees 13,800 only. Wooden dining table with 4 chairs rupees 15,600 only. Wooden double cot rupees 10,990 only. Single cot 6,990 only. Corner sofa set rupees 18,999. 2-door wardrobe rupees 6,990. Dining table chair rupees 1,750 only. This year-end bumper offer limited period only. Visit today for quality furnitures, Woodlook Furniture and Interiors. All Vessel Tower near Karnataka Bank, Koinu Road, Madikeri. Mobile 9606-766-877. Woodlook Furnitures. Big sale, Madikeri. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. DePaul International Residential School, Mysore, a true garden of dreams. Your child enjoys utmost freedom here and at the same time develops the discipline to enjoy the freedom in responsible ways. With separate hostels for boys and girls, they are constantly under the watchful eyes all 24 hours. Your child will absolutely enjoy the atmosphere of games and sports all year round, with every facility maintained to global standards. From day one, DePaul International Residential School prepares your child to play leadership roles in the global arena. DePaul International Residential School, Mysore, a true garden of dreams. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ
ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ Mulia Jewels, creating happiness. For learning to be effectual, it needs to be delivered in a convivial environment. Nalanda's majestic and splendid landscape, bordered by evergreen trees and plants, spacious digital classrooms, playfields, hostel facility, tennis and table tennis court, laboratories, mess, confectionery, add testimony for a serene abode of learning. The Nalanda philosophy of holistic education firmly believes that the child is the center of learning. Experience the uniqueness of world-class education at Nalanda. Now, admissions are open. ಮೈಸೂರು ಕೊಡಗು ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಯದುವೀರ್ ಅವರು ಸೋಮವಾರ ಬೆಳಗಿನಿಂದ ಸೋಮವಾರಪೇಟೆ ಭಾಗದಲ್ಲಿ ಬಿರುಸಾಗಿ ಪ್ರಚಾರ ನಡೆಸಿ ನಂತರ ಪುಟ್ಟ ಗ್ರಾಮ ನಂದಿಗುಂದ ಗ್ರಾಮದ ಉದ್ಯಮಿ ಪವನ್ ದೇವಯ್ಯ ಅವರ ಮನೆಗೆ ಬಂದು ಭೋಜನವನ್ನು ಸೇವಿಸಿದ್ರು. ಪವನ್ ದೇವಯ್ಯ ಮಾತನಾಡಿ, ತಾನು ತಮ್ಮ ಮನೆಯಲ್ಲಿ ಅನೇಕರಿಗೆ ಔತಣಕೂಟ ಏರ್ಪಡಿಸಿದ್ದೆ. ಆದರೆ ದೇಶ ವಿದೇಶಗಳಲ್ಲಿ ಪ್ರಚಲಿತದಲ್ಲಿರುವ ಮೈಸೂರು ರಾಜ ವಂಶರಾದ ಯದುವೀರ್ ಅವರಿಗೆ ಔತಣ ಏರ್ಪಡಿಸಿದ್ದು ಒಂದು ರೀತಿಯಲ್ಲಿ ಖುಷಿ ತಂದಿದೆ ಎಂದರು. ಸಸ್ಯಾಹಾರಿ ಊಟ ತಯಾರಿಸಿ ಉಣಬಡಿಸಿದೆವು ಎಂದರು. ನನ್ನ ಚಾಮೇರ ಪವನ್ ದೇವಯ್ಯ ಅಂತ, ಇದು ಲೋಕಲ್ ಉದ್ಯಮಿ ನಾನು. ಇವತ್ತು ರಾಜರು ನಮ್ಮ ಆತಿಥ್ಯ ಸ್ವೀಕರಿಸ್ಲಿಕ್ಕೆ ಬರ್ತಾ ಇದ್ದಾರೆ ನಂದಿಗುಂದ ಗ್ರಾಮಕ್ಕೆ. ಇವತ್ತು ಊಟದ ವ್ಯವಸ್ಥೆ ಮಾಡಿದ್ದೀನಿ ಅವರಿಗೆ. ವೆಜ್ ಊಟ, ಅವ್ರಿಗೇನು ಇಷ್ಟ ಆಗುವಂಥ ಊಟವನ್ನು ಎಲ್ಲವೂ ತಯಾರು ಮಾಡಿದ್ವಿ. ಅದು ಕಾರ್ಯಕರ್ತರುಗಳು ಇಲ್ಲಿಗೆ ಬರ್ತಾ ಇದ್ದಾರೆ. ರಾಜರು ನಮ್ಮ ಮನೆಗೆ ಬರ್ತಾ ಇರೋದು ಸಂತೋಷದ ವಿಷಯ ಅಷ್ಟೇ. ಮಹಾರಾಜರು ಒಂದು ಸಣ್ಣ ಹಳ್ಳಿಗೆ ಬಂದು ಬರ್ತಾ ಇದ್ದಾರೆ, ಎಲ್ಲರಿಗೂ ಕೈಗೂ ಸಿಗ್ತಾ ಇದ್ದಾರೆ. ಕೆಲವೊಂದು ಕಡೆ ಮೀಡಿಯಾದಲ್ಲಿ ನೋಡಿದೆ ನಾನು, ರಾಜರು ಯಾರ ಕೈಗೂ ಸಿಗಲ್ಲ, ಅವರು ಗೆದ್ದಾದ ಮೇಲೆ ಹೋಗ್ಬಿಡ್ತಾರೆ ಹೊರಗಡೆ, ಅವ್ರನ್ನ ನೋಡೋಕ್ಕೆ ಸಂಸ್ಥಾನಕ್ಕೆ ಹೋಗಬೇಕು, ಅಲ್ಲಿಗೆ ಹೋಗ್ಬೇಕು ಅಂತ. ರಾಜರು ಹಳ್ಳಿಗೆ ಇವತ್ತು ವಿಸಿಟ್ ಮಾಡ್ತಾ ಇದ್ದಾರೆ, ಎಲ್ಲರ ಕೈಗೂ ಸಿಗ್ತಾ ಇದ್ದಾರೆ. ಒಂದು ಸಾಮಾನ್ಯ ಪ್ರಜೆ ಅಂತ ಎಲ್ಲರ ಮಿಂಗಿಲಾಗಿ ಬರ್ತಾರೆ. ಅದೊಂದು ಸಂತೋಷದ ವಿಷಯ. ಅದೆಲ್ಲರಿಗೂ ಈಗ ಗೊತ್ತಾಗಿದೆ, ಎಲ್ಲರ ಕೈಗೆ ಸಿಗ್ತಾ ಇದ್ದಾರೆ ಇವರು ಅಂತ. ಕೂರುಳಿ ಎಮ್ಮೆಮಾಡು ರಸ್ತೆ ದುಸ್ಥಿತಿಯ ಬಗ್ಗೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಾಪುಕ್ಲುವಿನಿಂದ ಕೂರುಳಿ ಮೂಲಕ ಎಮ್ಮೆಮಾಡಿಗೆ ತೆರಳುವ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ. ಭಾನುವಾರ ಸುರಿದ ಮಳೆಗೆ ರಸ್ತೆ ಹೊಂಡಗಳಲ್ಲಿ ಕೆಸರು ನೀರು ತುಂಬಿಕೊಂಡು ಸಂಚಾರಕ್ಕೆ ತೊಂದರೆಯಾಗಿದೆ. ಜನಸಾಮಾನ್ಯರು ನಡೆದಾಡುವಂತೆ ಇಲ್ಲ. ಸಣ್ಣ ವಾಹನಗಳು ಚಲಿಸಲು ಕಷ್ಟಕರವಾಗ್ತಾ ಇದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ವಿವಿಧೆಡೆಗಳಿಂದ ಮಣ್ಣು ರಾಶಿಯನ್ನು ತಂದು ರಸ್ತೆಯ ಎರಡೂ ಕಡೆಗಳಲ್ಲಿ ಸುರಿಯುತ್ತಿದ್ದು ರಸ್ತೆ ಕೆಸರುಮಯವಾಗಿದೆ. ಗ್ರಾಮ ಪಂಚಾಯಿತಿ ರಸ್ತೆ ದುಸ್ಥಿತಿಯ ಬಗ್ಗೆ ನಿಗಾ ವಹಿಸ್ತಾ ಇಲ್ಲ ಎಂದು ದೂರಿರುವ ಗ್ರಾಮಸ್ಥರು ಕೂಡಲೇ ರಸ್ತೆಯನ್ನು ದುರಸ್ತಿಗೊಳಿಸಿಕೊಡಬೇಕಾಗಿ ವಿನಂತಿಸಿಕೊಂಡಿದ್ದಾರೆ. ಮಡಿಕೇರಿಯ ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲೆಯಲ್ಲಿ 10 ವರ್ಷಗಳ ಕಾಲ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ
ಕಲ್ಮಾಡಂಡ ಸರಸ್ವತಿ ಸುಬ್ಬಯ್ಯ ಅವರಿಗೆ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭ ಮಡಿಕೇರಿ ಕೊಡವ ಸಮಾಜದ ಅಧ್ಯಕ್ಷ ಮಂಡುವಂಡ ಪಿ ಮುತ್ತಪ್ಪ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸೇವಾ ಮನೋಭಾವನೆಯೊಂದಿಗೆ ಶಿಕ್ಷಣ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಬೇಕೆಂದರು. ನಿವೃತ್ತ ಪ್ರಾಂಶುಪಾಲೆ ಸರಸ್ವತಿ ಅವರ ನಿಷ್ಪಕ್ಷಪಾತ ಸೇವೆಯನ್ನು ಸ್ಮರಿಸಿ ಅಭಿನಂದಿಸಿದರು. ನಿಮ್ಮ ಬೇಡಿಕೆಯನ್ನು ಪೂರೈಸುವಂತೆ ಮುಂದಿನ ಪ್ರಿನ್ಸಿಪಾಲ್ ಆಗಿದ್ದಾರೆ ಅವರನ್ನು ಹೊರಟು ಮಾಡಬಹುದು. ಶಾಲಾ ಕಾರ್ಯಾಧ್ಯಕ್ಷ ಕೇಕಡ ವಿಜು ದೇವಯ್ಯ, ಕರೆಸ್ಪಾಂಡೆಂಟ್ ಕನ್ನಂಡ ಕವಿತಾ ಬಳ್ಳಪ್ಪ, ಮಾಜಿ ಕಾರ್ಯಾಧ್ಯಕ್ಷ ನಂದಿ ನೆರವಂಡ ಚಿಯಂಡ, ನಿರ್ದೇಶಕರಾದ ಕನ್ನಂಡ ಸಂಪತ್, ನಂದಿ ನೆರವಂಡ ದಿನೇಶ್, ಪುತ್ತರಿರ ಕರುಣ್ ಕಾಳಯ್ಯ, ನಂದಿ ನೆರವಂಡ ರವಿ ಬಸಪ್ಪ, ಕಾಳಚಂಡ ಅಪ್ಪಣ್ಣ, ಮೂವೇರ ಜಯರಾಮ್, ಮಂಡಿರ ಸದಾ ಮುದ್ದಪ್ಪ, ಬೊಪ್ಪಂಡ ಸರಳಾ ಕರುಂಬಯ್ಯ, ಜನರಲ್ ತಿಮ್ಮಯ್ಯ ಶಾಲೆಯ ಪ್ರಾಂಶುಪಾಲರಾದ ಕಲ್ಮಾಡಂಡ ಸರಸ್ವತಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. NIIPUC is committed to providing a dynamic educational experience and aims at empowering entrepreneurship. Students are motivated to explore and revel in the joy of learning. We are proud to have a substantial number as separate batch of students for JEE, CET and NEET. This year, we have introduced Tally, stock marketing and e-commerce under the able guidance of the subject experts. Empowering entrepreneurship at Nalanda International Independent Pre-University College. Now, admissions are open. ಭಾರತಿ ರೇಡಿಯೋ ಹೌಸ್ ಮಡಿಕೇರಿಯ ಗಣಪತಿ ಬೀದಿಯಲ್ಲಿರುವ ವಿಶಾಲವಾದ ಭಾರತಿ ರೇಡಿಯೋ ಹೌಸ್ ಶೋರೂಮ್ನಲ್ಲಿ ಬ್ರ್ಯಾಂಡೆಡ್ ಕಂಪನಿಗಳ ಟಿವಿ, ರೆಫ್ರಿಜಿರೇಟರ್, ವಾಷಿಂಗ್ ಮೆಷಿನ್, ಆಡಿಯೋ ಸಿಸ್ಟಮ್, ಮೈಕ್ರೋವೇವ್ ಓವನ್ ಇನ್ನಿತರ ಉತ್ಕೃಷ್ಟ ಗುಣಮಟ್ಟದ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ಗಳು ಹಬ್ಬಗಳ ಪ್ರಯುಕ್ತ ವಿಶೇಷ ರಿಯಾಯಿತಿ ದರದಲ್ಲಿ ಲಭ್ಯ. ಫೆಸ್ಟಿವಲ್ ಧಮಾಕ ಎಟ್ ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ನಮ್ಮಲ್ಲಿ ಬ್ರ್ಯಾಂಡೆಡ್ ಎಲೆಕ್ಟ್ರಾನಿಕ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ, ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಭಾರೀ ಎಕ್ಸ್ಚೇಂಜ್ ಆಫರ್, ಅಲ್ಲದೆ ಗ್ರಾಹಕರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಹಣಕಾಸು ಸೌಲಭ್ಯ. ಉತ್ತಮ ಆಫರ್ಗಳು ಒಂದಿಗೆ ಬ್ರ್ಯಾಂಡೆಡ್ ಎಲೆಕ್ಟ್ರಾನಿಕ್ಗಳಿಗಾಗಿ ಭೇಟಿ ನೀಡಿ ಭಾರತಿ ರೇಡಿಯೋ ಹೌಸ್. ಕೊಡಗಿನ ಜನರ ಅಚ್ಚುಮೆಚ್ಚಿನ ಹೋಮ್ ಅಪ್ಲಯನ್ಸಸ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ. ಫೋನ್ 08272 295 ಮೊಬೈಲ್ 9972 667405. ಭಾರತಿ ರೇಡಿಯೋ ಹೌಸ್, ಮಡಿಕೇರಿ. Shining senses in your life. Desirable designs gives you treasured memory. Sharda Jewelers. Very silk. ಅಪ್ಪಟ ರೇಷ್ಮೆಯಿಂದ ನೇಯ್ದ ಮೈಸೂರು ಸಿಲ್ಕ್ಸ್, ಕಾಂಜೀಪುರಂ, ಧರ್ಮಾವರಂ, ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ. ನೂತನ ಡಿಸೈನ್ಗಳು, ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು, ಅತ್ಯಾಕರ್ಷಕ ಆಫರ್ಗಳು.
ZRN ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂನಲ್ಲಿ ಅತ್ಯಂತ ಕಲಾತ್ಮಕ ಕರಕುಶಲ ಕೆತ್ತನೆಯ ಕಲಾಕೃತಿಗಳು, ಸೌಂದರ್ಯವರ್ಧಕಗಳು, ಸುಗಂಧ ದ್ರವ್ಯಗಳು ಲಭ್ಯವಿದೆ. ಎಲ್ಲಾ ವಸ್ತುಗಳ ಮೇಲೆ 30% ವಿಶೇಷ ರಿಯಾಯಿತಿ. ಈ ವಿಶೇಷ ರಿಯಾಯಿತಿ ಕೆಲವೇ ದಿನಗಳು ಮಾತ್ರ. ಹಿಂದೆ ZRN ಕಾವೇರಿ ಸಿಲ್ಕ್ಸ್ ಮಳಿಗೆಗೆ ಭೇಟಿ ನೀಡಿ ನಿಮ್ಮ ಅಚ್ಚುಮೆಚ್ಚಿನ ರೇಷ್ಮೆ ಸೀರೆಗಳನ್ನು ನಿಮ್ಮದಾಗಿಸಿಕೊಳ್ಳಿ. ZRN ಕಾವೇರಿ ಸಿಲ್ಕ್ಸ್. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ಪಡೆಯಲು ಜಿಲ್ಲೆಯ ಸರ್ವಶ್ರೇಷ್ಠ ಪುಣ್ಯಕ್ಷೇತ್ರವಾಗಿರುವಂತಹ ಭಾಗಮಂಡಲ ತಲಕಾವೇರಿಯ ಭಕ್ತಾದಿಗಳಿಗೆ ಒಂದು ವಿಭಿನ್ನವಾದಂತಹ ಅನುಭವ ಪಡೆಯಲು ಅದರ ಉನ್ನತಿ ಕಾರ್ಯಕ್ಕೆ ಮುಂದಾಗಿರುವಂತಹ ಈ ಕ್ಷೇತ್ರದ ಶಾಸಕರು, ಅಭಿವೃದ್ಧಿಯ ಹರಿಕಾರರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಶ್ರೀ AS ಪೊನ್ನಣ್ಣರವರ ಅನುದಾನದಲ್ಲಿ ತ್ರಿವೇಣಿ ಸಂಗಮದ ಅಭಿವೃದ್ಧಿ ಕಾಮಗಾರಿ ಪೂರ್ಣಗೊಂಡಿದ್ದು, ಹಾಗೆಯೇ ಭಾಗಮಂಡಲ ಮೇಲು ಸೇತುವೆಯ ಕಾಮಗಾರಿಯು ಬಹುತೇಕ ಪೂರ್ಣಗೊಂಡಿದ್ದು, ಇವತ್ತು ಭಕ್ತಾದಿಗಳಿಗೆ ವಿಶೇಷವಾದಂತಹ ಅನುಭವ ಪಡೆಯುವ ವಾತಾವರಣ ನಿರ್ಮಾಣವಾಗಿದೆ. ಭಾಗಮಂಡಲ ತಲಕಾವೇರಿ ಅಲ್ಲದೆ ಕ್ಷೇತ್ರದ ಅನೇಕ ಪುಣ್ಯಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ಮಾಡುವಂತಹ ಕೆಲಸವನ್ನು ಶ್ರೀ AS ಪೊನ್ನಣ್ಣರವರು ಮಾಡಿದ್ದಾರೆ. ಇಂತಹ ಒಬ್ಬ ಯೋಗ್ಯ, ಧೀಮಂತ ಜನಪ್ರತಿನಿಧಿಯ ಬೆಂಬಲವಾಗಿ ನಿಲ್ಲುವುದು ನಮ್ಮೆಲ್ಲರ ಕರ್ತವ್ಯ. ಇವರ ಕೈ ಬಲಪಡಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಬನ್ನಿ, ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಮತ ನೀಡುವ ಮೂಲಕ ಇವರಿಗೆ ಸಹಕರಿಸೋಣ. ಅಭಿವೃದ್ಧಿ ಕೆಲಸಗಳಿಗೆ ಬೆಂಬಲವಾಗಿರೋಣ. ಕೂರ್ಗ್ ಕ್ರಿಕೆಟ್ ಫೌಂಡೇಶನ್ ವತಿಯಿಂದ ಮೇ 1ರಿಂದ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಕೊಡವ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಲೆದರ್ ಬಾಲ್ ಟೂರ್ನಿಗೆ ಆಟಗಾರರ ಬಿಡ್ಡಿಂಗ್ ಪ್ರಕ್ರಿಯೆ ಗೋಣಿಕೊಪ್ಪಲಿಂದ ಆಂತುರ ಕೂರ್ಗ್ ಸಭಾಂಗಣದಲ್ಲಿ ನಡೆಯಿತು. 10 ತಂಡಗಳಿಗೆ 210 ಆಟಗಾರರ ಬಿಡ್ಡಿಂಗ್ ಪ್ರಕ್ರಿಯೆ ನಡೆಯಿತು. ಬೆಳಗ್ಗೆಯಿಂದ ಸಂಜೆಯವರೆಗೂ ನಡೆದ ಬಿಡ್ಡಿಂಗ್ ಪ್ರಕ್ರಿಯೆಯಲ್ಲಿ ಅವರೇ ಮಾದಂಡ ಶರಣ್ ಪೂಣಚ್ಚ, ಮುಕ್ಕಾಟಿರ ಮ್ಯಾಕ್ ತಿಮ್ಮಯ್ಯ, ಪಾಡೆಯಂಡ ದೀಪಕ್ ದೇವಯ್ಯ ಮಾಲೀಕತ್ವದ ಕೊಡವ ಟ್ರೆಬ್, ಮಾದಂಡ ತಿಮ್ಮಯ್ಯ, ಚೇಂದಂಡ ನವೀನ್ ಪೊನ್ನಪ್ಪ ಮಾಲೀಕತ್ವದ ಪ್ರಗತಿ ಕ್ರಿಕೆಟರ್ಸ್, ಚೆಟ್ಟಿಯಾರಂಡ ನಿರನ್, ಕೋಟೆರ ಸುನಿಲ್, ಐಚೋಡಿಯಂಡ ಜೋಯಪ್ಪ ಮಾಲೀಕತ್ವದ ಕೂರ್ಗ್ ಯುನೈಟೆಡ್, ಬೊಪ್ಪಂಡ ಸೂರಜ್ ಗಣಪತಿ, ಲತಾ ಗಣಪತಿ ಮಾಲೀಕತ್ವದ ಟೀಮ್ ಲೆವರೇಜ್, ಪಾಲಚಂಡ ಜಗನ್ ಉತ್ತಪ್ಪ ಮಾಲೀಕತ್ವದ ವೈಲ್ಡ್ ಫ್ಲವರ್, ಮುಂಡ್ಯೋಳಂಡ ನಂದ ನಾಣಯ್ಯ, ಪರ್ವಂಡ ಹೇಮಂತ್, ಪರ್ವಂಡ ಮಿಥುನ್, ಬಾಚೆಟ್ಟಿರ ತೇಜಸ್ವಿ ಮಾಲೀಕತ್ವದ ಕೊಡವ ವಾರಿಯರ್ಸ್, ಚಕ್ಕೇರ ಚಂದ್ರಪ್ರಕಾಶ್, ತೀತಿರ ರೋಷನ ಪಚ್ಚು, ಚಕ್ಕೇರ ಆಕರ್ಷ್ ಪೂವಯ್ಯ ಮಾಲೀಕತ್ವದ ಅಂಜಿಕೇರಿ ನಾಡ್, ತಂಬುಕುತಿರ ಮಧು ಮಂದಣ್ಣ ಮಾಲೀಕತ್ವದ ರಾಯಲ್ ಟರ್ಸ್, ತಂಬುಕುತಿರ ರಾಣಿ ತ್ಯಾಗಿ ಮಾಲೀಕರಾಗಿರುವ MTB ರಾಯಲ್ಸ್, ಬೇರೇರ ಪ್ರೊನೋಯ್ ಮಾಲೀಕತ್ವದ ಕೂರ್ಗ್ ಬ್ಲಾರ್ಸ್ ತಂಡಗಳ ಮಾಲೀಕರು ಪಾಲ್ಗೊಂಡಿದ್ದರು. ಕೊಟ್ಟಂಗಡ ಆಯ್ದು ಅಪ್ಪಣ್ಣ ಬಿಡ್ಡಿಂಗ್ ಪ್ರಕ್ರಿಯೆ ನಡೆಸಿಕೊಟ್ರು. ಕೂರ್ಗ್ ಕ್ರಿಕೆಟ್ ಫೌಂಡೇಶನ್ ಪ್ರಮುಖರಾದ ಪುರಕೊಂಡ ಸುನಿಲ್, ಮಡ್ಲಂಡ ಫೆಮ್ಮು, ಡಾಕ್ಟರ್ ಚೆರುಮಂದಂಡ ಸೋಮಣ್ಣ, ಪಾಲಚಂಡ ಜಗನ್ ಉತ್ತಪ್ಪ, ಚಂಡೀರ ರಚನ್, ಬಲ್ಲಂಡ ರೇಣಾದೇವಯ್ಯ, ಸುಮಿತ್ ಓಹರಾ, ಪುರಕೊಂಡ ಅನಿಲ್, ಕುಲೇಟಿರ ಶಾಂತಾ ಕಾಳಪ್ಪ, TB ಕಿರಣ್, ಮಣವಟ್ಟಿರ ಲಿಖಿತ್ ರಾಯ್, ಪವಿತ್ರ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ವರದಿ ಚಂಪಾ ಗಗನ, ಪೊನ್ನಂಪೇಟೆ. யுனைடெட் சீஃப்னஸ் கிச்சன் போடு ஒரு விக்கெட் கீப்பருக்கு 3000 போமானிக்கல 2000 வைல்ட் ஃப்ளவர் 2000 நந்தினரோட குஷால் 2000 விக்கெட் வைல்ட் ஃப்ளவர் ಸಚಿನ್ ಕುಟ್ಟಯ್ಯ ಇಂಗ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅನ್ಯೂರ್ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇಂಗ ವಿಕೆಟ್ ಕೀಪರ್ ಆದ್ಯ ಬಿಟ್ ಅನಿಲ್ ಗಟ್ಟೋಳ 2400 ಕೊಡವ ವಾರಿಯರ್ಸ್ 2400 ನಾಡ ಫಾರ್ಮ್ ನಾನು ಏನು ಅಲ್ದಿದ್ದ ಅಂತೀವಿ ಅದನ್ನ ಜಡ್ಜ್ ಮಾಡೋ ಹೊರತು ನಾನಿಕ ಹೋಯ್ತು ಅವ್ ಅಲ್ಲಿ 1300 400 500 600 ಬಾಂಡ್ ಹಳ್ಳಿ ತುಳಿರ ಸೊ ಅದಿಲ್ಲ. ಓಕೆ ಡನ್. ಯಾ ಆದ್ಯ ಸರ್ಕಾರಿ ಜಮೀನುಗಳಲ್ಲಿ ಅನಧಿಕೃತವಾಗಿ ಕೃಷಿ ಮಾಡುತ್ತಿರುವವರಿಗೆ ಗುತ್ತಿಗೆ ಆಧಾರದಲ್ಲಿ ಸರ್ಕಾರಿ ಜಾಗವನ್ನು ನೀಡಲು ಮುಂದಾಗಿರುವ ಸರ್ಕಾರದ ಕ್ರಮವನ್ನು ಖಂಡಿಸಿ ಏಪ್ರಿಲ್ 15ರಂದು ಜಿಲ್ಲೆಯ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಭೂಗುತ್ತಿಗೆ ವಿರೋಧಿ ಐಕ್ಯ ಹೋರಾಟ ಸಮಿತಿಯ ಪ್ರಮುಖರು ಎಚ್ಚರಿಕೆ ನೀಡಿದ್ದಾರೆ. ವಿರೋಧಿ ಹೋರಾಟ ಸಮಿತಿಯಲ್ಲಿ ದಲಿತ ಸಂಘಟನೆಗಳು, ಕಾರ್ಮಿಕ ಸಂಘಟನೆ, ಆದಿವಾಸಿ, ಮೂಲ ನಿವಾಸಿ ಸಂಘಟನೆ ಸದಸ್ಯರು ಒಳಗೊಂಡಿದ್ದು ನಾಯಕರು ಸಂಚಾಲಕರಾಗಿರುತ್ತಾರೆ. ಇದರಂತೆ ಅಂದು ಹೋರಾಟ ನಡೆಸಲಾಗುವುದೆಂದು ದಲಿತ ಸಂಘರ್ಷ ಸಮಿತಿಯ ವಿಭಾಗೀಯ ಸಂಚಾಲಕ ಕೃಷ್ಣಪ್ಪ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸಮಿತಿಯಿಂದ ನಾವು 15ರಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಮೂಲ ಉದ್ದೇಶ ಏನಂತಂದರೆ
ಇಲ್ಲಿ ಕೊಡಗಿನಲ್ಲಿ ಲಕ್ಷಾಂತರ ಜನರಿಗೆ ಮನೆ ಇಲ್ಲ. ಈ ಸರ್ಕಾರ, ಯಾವುದೇ ಸರ್ಕಾರ ಬಂದು ಒಂದು ಆದೇಶ ಮಾಡುತ್ತೆ, ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಒಂದು ನಿಮ್ಮ ಮನೆ ಪತ್ರ ಕೊಡಿ, ನಾವು ಸರ್ಕಾರ ಜಾಗದಿಂದ ನಿಮಗೆ ಜಾಗ ಕೊಡಿಸ್ತೀವಿ ಅಂತ ಒಂದು ಭರವಸೆ ಕೊಡ್ತೇವೆ. ಇವತ್ತು ನಿಜವಾಗ್ಲೂ ಎಲ್ಲಾ ಈ ಕೊಡಗಿನಲ್ಲಿರೋ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಲಕ್ಷಾಂತರ ವಸತಿ ಇಲ್ಲ, ನಮಗೆ ವಸತಿ ಇಲ್ಲ ಅಂತ ಹೇಳ್ಕೊಂಡು ಲಕ್ಷಾಂತರ ಜನ ಮನೆ ಪತ್ರ ಕೊಟ್ಟಿದ್ದಾರೆ. ಈ ಕೊಟ್ಟಂತ ಸಂದರ್ಭದಲ್ಲಿ ಕೂಡ ಸರ್ಕಾರ ಇಲ್ಲದವರಿಗೆ ಜಾಗ ಕೊಡುವುದನ್ನು ಬಿಟ್ಟು ಉಳ್ಳವರಿಗೆ ಪುನಃ ಏನು 35 ವರ್ಷ 40 ವರ್ಷ ನಾವು ಲೀಸಿಗೆ ಕೊಡ್ತೀವಿ, ಇಲ್ಲ ಸ್ವಂತ ಕೊಡ್ತೀವಿ ಅಂತ ಹೇಳ್ಕೊಂಡು. ಜಿಲ್ಲಾ ಸಂಚಾಲಕ ಪರಶುರಾಮ್ ಮಾತನಾಡಿ, ಜಿಲ್ಲೆಯ ತಾಲೂಕು ಕಚೇರಿಯಲ್ಲಿ ಬೆಳಿಗ್ಗೆ 10 ಗಂಟೆಗೆ ಏಕಕಾಲದಲ್ಲಿ ಪ್ರತಿಭಟನೆ ನಡೆಯಲಿದೆ. ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಗುತ್ತೆ. ಸರ್ಕಾರ ಹೊರಡಿಸಿರುವ ಸುತ್ತೋಲೆಯಿಂದ ರದ್ದುಗೊಳಿಸಬೇಕು ಎಂದು ಒತ್ತಾಯಿಸಲಾಗುವುದೆಂದರು. ಕೊಡಗು ಜಿಲ್ಲೆಯಲ್ಲಿ ಸುಮಾರು 35 ವರ್ಷಗಳಿಂದಲೇ ಸರ್ಕಾರಿ ಪೈಸಾರಿ ಜಾಗಗಳಲ್ಲಿ ಪ್ಲಾಸ್ಟಿಕ್ ಹೊದಿಕೆಗಳನ್ನು ಗುಡಿಸಲನ್ನು ಕಟ್ಟಿಕೊಂಡು ಈಗ ಸಾವಿರಾರು ಕುಟುಂಬಗಳು ನಿವೇಶನಗಳಿಲ್ಲದೆ, ಮೂಲ ಸೌಕರ್ಯಗಳಿಲ್ಲದೆ ನಿರಾಶ್ರಿತರಾಗಿ ಬದುಕ್ತಾ ಇದ್ದಾರೆ. ಈ ವಿಚಾರವಾಗಿ ದಲಿತ ಸಂಘರ್ಷ ಸಮಿತಿ ಕೊಡಗಿನ ಜಿಲ್ಲಾಧಿಕಾರಿಗಳಿರ್ಬೋದು, ತಾಲೂಕು ತಹಶೀಲ್ದಾರ್ಗಳಿರ್ಬೋದು, ಇವರೆಲ್ಲರಿಗೂ ಅನೇಕ ಬಾರಿ ಹಗಲು ರಾತ್ರಿ ಧರಣಿಗಳನ್ನು ನಡೆಸಿ ನಾವು ಮನವಿ ಪತ್ರವನ್ನು ಸರ್ಕಾರ ಕಳಿಸ್ಕೊಟ್ಟಿದ್ದೀವಿ. ಆಲ್ ಇಂಡಿಯಾ ದಲಿತ್ ರೈಟ್ಸ್ ಸಂಚಾಲಕ ರಮೇಶ್ ಮಾಯಾಮುಡಿ, ಸಂಚಾಲಕ ಮುರುಘಾ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.